ಹೋಗಿ ಹೋಗಿ ನಿಂತ್ಕೊಂಡಿದ್ದೀರಲ್ಲ, ಊಟ ಮಾಡಿ ಬೇಗ ಬೇಗ ಪೀಸ್ ಮೂವ್ ಮಾಡೋಗ್ರಿ. ಅಯ್ಯೋ, ನಾನು ಈ ಬ್ಯಾಚಿಂದು ಫೀಡಿಂಗ್ ಹೆಲ್ಪರ್ ನಾನು. ಅದಕ್ಕೋಸ್ಕರ ನನಗೆ ಎಲ್ಲ ಹೇಳಿದ್ದಾರೆ, ಬೇಗ ಬೇಗ ನಿನ್ನ ಪೀಸ್ ಮೂವ್ ಮಾಡಿಸ್ಬೇಕು ಅಂತೇಳಿ ನನಗೆ ಹೇಳಿದ್ದಾರೆ. ಹೋಗಿ 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 ಬೇಗ ಬೇಗ ಪೀಸ್ ಎಲ್ಲ ಮೂವ್ ಮಾಡೋಗ್ರಿ, ನಿಂತ್ಕೊಂಡಿದ್ದೀರಲ್ಲ. ಅಯ್ಯೋ ಅಕ್ಕ, ಇನ್ನೂ ಬೆಲ್ಲ ಆಗಿಲ್ಲ. ನಾನು ಬೇಗ ಊಟ ಮಾಡ್ಕೊಂಬಂದೆ. ಇನ್ನೂ ಬೆಲ್ಲ ಆದಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡೋದು. ಈಗಿನ ಊಟ ಮಾಡ್ಕೊಂಡು ಬಂದಿದ್ದೀವಿ. ಊಟ ಮಾಡ್ಕೊಂಡು ಬಂದಿದ್ದ ತಕ್ಷಣ ನೀನು ಯಾಕೆ ಹಿಂಗೆ ಆಡ್ತಾ ಇದೀಯಾ? ಇರು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು. ಅದೇನು ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ಅಲ್ಲ ಸಾರ್, ನನಗೆ ಬೈದು ಬಿಡ್ತಾರೆ ಅದಕ್ಕಾಗಿನ. ನೀನು ಬೇಗ ಬೇಗ ಪೀಸ್ ಎಲ್ಲ ಮೂವ್ ಮಾಡಿಸ್ಬೇಕು ಅಂತೇಳಿ ಬೈತಾರೆ. ಈ ಬ್ಯಾಚಿಂಗ್ ಫೀಡಿಂಗ್ ಹೆಲ್ಪರ್ ನಾನೇ ತಾನೇ, ಅದಕ್ಕೆ ನನ್ನ ಬೈದು ಬಿಡ್ತಾರೆ. ಅದಕ್ಕೋಸ್ಕರ ನೀನು ಬೇಗ ಹೋಗೆಲ್ಲ ರೆಡಿ ಮಾಡಿಬಿಡು. ಪೀಸ್ಗಳೆಲ್ಲ ಚೆನ್ನಾಗಿ ಮೂವ್ ಮಾಡಬೇಕು. ಹೋಗು 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 ಹೋಗು. ಶೈಲು, ಎಷ್ಟಾಗಿದೆ ಪ್ರೊಡಕ್ಷನ್ ಆಲೆ? ಅಂದರೆ ಅವರಿಗೊಂದು 30-40 ಕೊಡ್ತಾ ಇದ್ದಾರೆ. ಸ್ವಲ್ಪ ಇನ್ನೂ ನಮಗೆ ಕೈ ಸೆಟ್ ಆಗಿಲ್ಲ ಅಂತೇಳಿ ಒಂದು 30-40 ಕೊಡ್ತಾ ಇದ್ದಾರೆ. ನಾನೊಂದು 50-60 ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇನ್ನೂ ನೋಡಿ ಸರ್ ಎಷ್ಟಾಗಿದೆ. ಒಬ್ಬೊಬ್ರು ಕೊಟ್ಟಿದ್ದಾರೆ, ಒಬ್ಬೊಬ್ರು ಕೊಟ್ಟಿಲ್ಲ. ಪೀಸ್ ಮೂವ್ ಮಾಡ್ತಾ ಇಲ್ಲ, ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಬೇಗ ಬೇಗ ಪೀಸ್ ಎಲ್ಲ ಮೂವ್ ಮಾಡಿಸ್ಬೇಕಮ್ಮ ನೀನು, ಸರಿನಾ? ಬೇಗ ಬೇಗ ಆದಷ್ಟು ಎಷ್ಟು ಕೆಲಸ ಬೇಗ ಆಗುತ್ತೋ ಅಷ್ಟು ಒಳ್ಳೆಯದು, ಸರಿನಾ? ಒಂದೊಂದು ಅವರ್ ಪ್ರೊಡಕ್ಷನ್ ಏನಾದರೂ ಆಗಿಲ್ಲ ಹೋಗಿಲ್ಲ ಅಂತ ಅಂದರೆ ನನಗೆ ಹೇಳು, ನಾನು ಬರ್ತೀನಿ, ಸರಿನಾ? ನಾನು ಬೈಸ್ಕೊಳ್ಳೋದಕ್ಕೆ ತಯಾರಿಲ್ಲ, ಮತ್ತು ನಾನು ಬೈಸ್ಕೋಬೇಕಾಗುತ್ತೆ. ಸರಿ ಸರ್, ಆಯಿತು, ನಾನು ಮೂವ್ ಮಾಡಿಸ್ತೀನಿ. ಚೆನ್ನಾಗಿ ಎಲ್ಲ ಪೀಸ್ ಎಲ್ಲನ ಕಳಿಸ್ತೀನಿ, ಹೇಳಿ ಸರ್. ನನಗೂ ಎಲ್ಲ ಗೊತ್ತಾಯಿತು. ಕೆಲಸ ಎಲ್ಲ 2 ದಿವಸಕ್ಕೆ ಕಲ್ತ್ಕೊಬಿಟ್ಟೆ ಸರ್ ನಾನು. 1 ದಿವಸ 2 ದಿವಸ ಹೇಳ್ಕೊಟ್ರೆ ಅಷ್ಟೇ ಸಾಕು ಸರ್ ನನಗೆ. ಇನ್ನೇನು ಬೇಡ, ಬೇಗ ಬೇಗ ನಾನೆಲ್ಲ ಕಲ್ತ್ಬಿಡ್ತೀನಿ, ಎಲ್ಲ ಮಾಡಿಬಿಡ್ತೀನಿ ಸರ್. ಊಟ ಮಾಡ್ದಮ್ಮ? ಊಟ ಮಾಡ್ಕೊಂಡು ಬಂದ? ಹಾಂ ಸರ್, ಮಾಡ್ಕೊಂಡು ಬಂದೆ. ನೀವು ಮಾಡಿದ್ರೆ ಏನು ತೊಗೊಂಬಂದಿದ್ರಿ ಸರ್ ಬಾಕ್ಸಿಗೆ? ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು, ಬಾಕ್ಸಿಗೆ ಅನ್ನ ಸಾಂಬಾರು ಮಾಡಿದ್ರಮ್ಮ. ನುಗ್ಗೆಕಾಯಿ ಸಾಂಬಾರು, ಅನ್ನ ಮಾಡಿದ್ರು. ಹೌದಾ ಸರ್? ನಮ್ಮದು ಇವತ್ತು ಪಲಾವ್ ಮಾಡಿದೆ ಸರ್ ನಾನು ಬೆಳಗ್ಗೆ. ಮಧ್ಯಾಹ್ನ ಊಟಕ್ಕೆ ನಾನು ಸೊಪ್ಪು ಅನ್ನ ತೊಗೊಂಬಂದಿದ್ದೆ. ಮಧ್ಯಾಹ್ನ ಟೈಮ್ ಬಿಸಿಲು ಜಾಸ್ತಿ ಅಲ್ಲ ಸರ್, ತಿಂಡಿ ತಿನ್ನೋಕ್ಕಾಗಲ್ಲ ಅಂತೇಳಿ ಅನ್ನ ಸಾಂಬಾರು ತೊಗೊಂಬಂದಿದ್ದೆ. ಸರಿ ಆಯಿತು ಸರ್, ಬೇಗ ಮೂವ್ ಮಾಡಿಸ್ತೀನಿ ಹೇಳಿ ಸರ್. ನಾನು ಬೇಗ ಬೇಗ ಎಲ್ಲ ಕೆಲಸ ಕಲ್ತ್ಕೊಂಡಿದ್ದೀನಿ, ಎಲ್ಲ ಕೆಲಸ ಮಾಡಿಕೊಡ್ತೀನಿ ಹೇಳಿ ಸರ್. ಏನಾದರೂ ಗೊತ್ತಾಗಲಿಲ್ಲ ಅಂತಂದ್ರೆ ನಾನು ಕೇಳು, ಸರಿನಾ? ಯಾವ ಕಟಿಂಗ್ ತರಬೇಕು, ಏನು ಎತ್ತ, ಯಾವ್ಯಾವ ಪಾರ್ಟ್ಸ್ಗಳಿದ್ದಾವೆ ಎಲ್ಲ ನೀನು ಚೆಕ್ ಮಾಡಿ ಕಟಿಂಗ್ ಎಲ್ಲ ತೊಗೊಂಬರ್ಬೇಕು. ಹಾಗೆ ಎಲ್ಲ ಪ್ರತಿಯೊಂದು ನೀನೆಲ್ಲ ನೋಡ್ಕೊಳ್ತಾ ಇರಬೇಕು, ಸರಿನಾ? ಯಾರ್ಯಾರಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ನೋಡ್ಕೊಳ್ತಾ ಇರಬೇಕು. ಸಾಯಂಕಾಲ ಟೈಮ್ ನೀಟಾಗಿ ಎಲ್ಲರ ಹತ್ರನೂ ಸಿಸರ್ ಆಗಿರ್ಬೋದು, ಟ್ರಿಮ್ಮರ್ ಆಗಿರ್ಬೋದು, ಎಲ್ಲ ಇಸ್ಕೋಬೇಕು. ನೀಟಾಗೆಲ್ಲ ಇಸ್ಕೊಂಡು ಪೀಸ್ಗಳೆಲ್ಲ ಬೇಗ ಬೇಗ ಮೂವ್ ಮಾಡಿಸೋ ಜವಾಬ್ದಾರಿ ನಿಂದು. ನೀನೆಲ್ಲ ಕೆಲಸ ನೋಡ್ಕೋಬೇಕು. ಈ ಬ್ಯಾಚಿಂಗ್ ಫೀಡಿಂಗ್ ಹೆಲ್ಪರ್ ಅಂತ ಅಂದರೆ ನೀನೆಲ್ಲ ನೋಡ್ಕೋಬೇಕಮ್ಮ. ನಾನು ನೋಡ್ಕೊಂತೀನಿ ಬಿಡ್ರಿ ಸರ್. ಏನಿಲ್ಲ, ಕಟಿಂಗ್ ಎಲ್ಲ ಸ್ಟಾಕಿ ಮಾಡಿದ್ದೀನಿ. ಅಲ್ಲೇ ತಗೊಂಬಂದು ಹೋಗಿ ಕಟಿಂಗ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ಕಟಿಂಗ್ ಎಲ್ಲ ತೊಗೊಂಬಂದು ಸ್ಟಾಕ್ ಮಾಡಿದ್ದೀನಿ. ಹಾಗೆ ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ ಬಿಡಿ ಸರ್. ಏನೇನು ತೊಂದರೆ ಇಲ್ಲ, ಎಲ್ಲ ಪ್ರತಿಯೊಂದು ಸ್ಟಾಕ್ ಮಾಡಿದ್ದೀನಿ. ಥ್ರೆಡ್ಗಳು ಎಲ್ಲ ತೊಗೊಂಬಂದೆ, ಹೋಗಿ ಥ್ರೆಡ್ ಬಾಕ್ಸು ಎಲ್ಲ ಇಸ್ಕೊಂಡು ಬಂದಿದ್ದೀನಿ. ಈಗ ಈ ಅಮ್ಮ ಯಾರೋ ಒಂದು ನೀಡ್ಲು ಮುಡ್ಕೊಂಡು ಕುತ್ಕೊಂಡಿತ್ತು, ಅದರ ಸ್ಪಾಟ್ ಸಿಗಲಿಲ್ಲ. ನೀಡ್ಲು ಮುರಿತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಪೆಂಡಿಂಗ್ ಆಯಿತು ಸರ್. ನೀಡ್ಲು ಮುರಿಲಿಲ್ಲ ಅಂದಿದ್ರೆ ಹಿಂಗೆ ಆಗ್ತಾ ಇರಲಿಲ್ಲ. ಹೌದಾ? ಸರಿ ಆಯಿತು. ಇವಾಗ ಇನ್ಮೇಲಾದ್ರೂ ಪೀಸ್ ಬೇಗ ಬೇಗ ಮೂವ್ ಮಾಡೋಕ್ಕೆ ಹೇಳ್ರಿ. ಬೇಗ ಬೇಗ ಕೆಲಸ ಆಗಬೇಕು ನನಗೆ. ಆದಷ್ಟು ಎಷ್ಟು ಬೇಗ ಕೆಲಸ ಆಗುತ್ತೋ ಅಷ್ಟು ಒಳ್ಳೆಯದು, ಸರಿ? ನಾವು ಮತ್ತೆ ಬೈದು ಬಿಡ್ತಾರೆ, ಚೆನ್ನಾಗಿ ಬೈದು ಹಾಕ್ತಾರೆ. ಸರಿ ಸರ್, ಆಯಿತು, ಮಾಡಿಕೊಡ್ತೀನಿ. ಇನ್ನೆಷ್ಟು ಬೇಗ ಊಟ ಮಾಡ್ಕೊಂಬತ್ತಾಳಪ್ಪ ಈ ಶೈಲು. ಇಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದಾಳೆ ಇವ್ರು ಸೂಪರ್ವೈಸರ್ ಹತ್ರ. ನೀನು ಯಾವಾಗಲೂ ಇವ್ರ ಹತ್ರ ಮಾತಾಡ್ತಾ ಇರ್ತಾಳೆ. ಅದೇನಕ್ಕೆ ಹಂಗೆ ಮಾತಾಡ್ತಾ ಇರ್ತಾಳೋ ಏನೋ ಗೊತ್ತಿಲ್ಲ. ಇಷ್ಟು ಬೇಗ ಊಟ ಮಾಡ್ಕೊಂಬತ್ತಾಳೆ. ನಮ್ಗೆ ಅರ್ಧ ಗಂಟೆ ಕೊಟ್ಟರು ಸಾಲದು ಊಟ ಮಾಡೋಕ್ಕೆ. ಇವತ್ತು ಸ್ವಲ್ಪ ಬೇಗ ಬಂದಿದ್ದೀವಿ ಪ್ರೇಮ, ಇಲ್ಲ ಅಂದಿದ್ರೆ ನಾವು ಬರ್ತಾ ಇರಲಿಲ್ಲ. ಅದೆಷ್ಟು ಬೇಗ ಊಟ ಮಾಡ್ಕೊಂಬತ್ತಾಳೋ ಏನೋ. ಹೋಗತ್ಲಾಗೆ ಬಾವಯ್ಯ ಬೇರೆ ಇಲ್ಲೇ ಇದ್ದಾನೆ, ಬೇಗ ಬೇಗ ಹತ್ಲಾಗ ಪೀಸ್ ಮೂವ್ ಮಾಡೋಣ. ಇನ್ನೂ ಬೆಲ್ ಹೊಡೆದಿಲ್ಲ ಬಾ. ಏನು ನಿನ್ಕೊಂಡ್ರೆ ನಡಿತೈತಿ, ಇನ್ನೂ ಬೆಲ್ ಆಗಿಲ್ಲ. ನಿನ್ಗಳ ಏನು? ಇನ್ನೂ ಬೆಲ್ ಆಗಿಲ್ಲ. ಏನವಯ್ಯ, ಬೆಲ್ ಹೋಗೋದಕ್ಕಿಂತ ಮುಂದಾಗೆ ನಾವು ಹೋದ್ರೆ ಹಂಗೆ ಹಂಗಾಡ್ತಾನೆ. ನಾವು ಬೆಲ್ ಆಗೋದಕ್ಕಿಂತ ಮುಂದಾಗೆ ಯಾಕೆ ಕೆಲಸ ಮಾಡಬೇಕು? ಸುಮ್ಮನಿರು. ಅವನೇನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾಕೆ ಟೆನ್ಷನ್ ತಗೊಂತಿ, ಸುಮ್ಕಿರು. ಏನು ಮಾತಾಡ್ತಾನೆ, ಬೈದ್ರು ಬೈತಾನೆ. ಬೇಗ ಬೇಗ ಕೆಲಸ ಮಾಡಿಸಿ, ಆಯಿತಾ? ನನಗೆ ಕೆಲಸ ಆಗಬೇಕು. ಮೇನ್ ಏನಿದೆ, ಕೆಲಸ ಆಗಬೇಕು ನನಗೆ. ಸರಿ ಸರಿ, ಆಯಿತು, ಮಾಡಿಕೊಡ್ತೀನಿ. ಯಾವಾಗಲೂ ಮಾತಾಡ್ತಿರ್ತಾಳೆ ಕಣೆ. ನೀವು ಏನು ಹತ್ರ ಅಲ್ಲಿ ಕಿಸ್ಕೊಂಡು ಇವಳೆಲ್ಲ ಹೊಸ್ದಾಗಿ ಬಂದು ಹೆಂಗೆ ಆಡ್ತಾ ಇದ್ದಾಳೆ. ಕೆಲಸ ಮಾತ್ರ ಅಂದರೆ ಚೆನ್ನಾಗಿ ಮಾಡ್ತಾಳೆ ಕಣೆ. ಕೆಲಸ ಎಲ್ಲ ಬರೆಯೋದು ಕೊಟ್ಟಿದ್ದಾನೆ ಒಯ್ಯ.
ನೀನು ಪೀಸು ಮಾಡೋಕ್ಕಾಗೋದಿಲ್ಲ, ನೀನು ಫೀಡಿಂಗ್ ಹೆಲ್ಪರ್ ಕೆಲಸ ಮಾಡು, ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಫೀಡಿಂಗ್ ಹೆಲ್ಪರ್ ಕೆಲಸ ಕೊಟ್ಟವನಿ. ಇವನೇನು ಇಂಥವನಾಗ್ಯವನಿ. ಹೇಳು ಇವಯ್ಯ ಗರ್ವಾಗ ನಮ್ಮ ಬ್ಯಾಚಾಗ ಮಾಡ್ತಿದ್ದಾಳೆ ಹುಡುಗಿ, ತುಂಬ ಒಳ್ಳೆಯವಳು. ಆ ಹುಡುಗಿನ ತೆಗ್ದಾಕಿ ಇವಳಿಗೆ ಕೊಟ್ಬಿಟ್ಟವನಿ ಫೀಡಿಂಗ್ ಹೆಲ್ಪರ್ ಕೆಲಸ. ನಾನು ಹೇಳು ಇವಳು ಹಿಂಗೆ ಗಮ್ಮಂಗೆ ಮಾಡ್ತಾಳೆ ಮಂಗೆ ಇವಳಿಗೆ ಕೊಟ್ಟು ಕುಕ್ಕಣವ್ ಇವಯ್ಯ. ಬೋಲ್ ಒಳ್ಳೆಯವನಲ್ಲ ಇವನು. ಬರ್ರಿ ಬರ್ರಿ, ಬೇಗ ಬೇಗ ಮಾತಾಡ್ತಾ ಇದ್ದೀರಾ, ಮಾತಾಡ್ಕೊಂಡು ನಿಂತ್ಕೊಳ್ರಿ, ಟೈಮ್ ಪಾಸ್ ಮಾಡಿರಿ ನೀವು. ಮ್ಯಾಚಲ್ಲಿ ಇವಾಗ ಪ್ರೊಡಕ್ಷನ್ ಆಗಿಲ್ಲ ಅನ್ನೋದೊಂದು ಸ್ವಲ್ಪನೂ ಯೋಚನೆ ಮಾಡಬೇಡಿ ನೀವು. ಪ್ರೊಡಕ್ಷನ್ ಆಗಿಲ್ಲ ಅಂತ ಹೇಳಿ ಯೋಚನೆ ಮಾಡ್ದಂಗೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಲ್ಲ, ಬನ್ನಿ ಬನ್ನಿ. ನಿಮಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು, ಬೇಗ ಬೇಗ ಮೂವ್ ಮಾಡಿ ಬನ್ನಿ. ಸರ್ ಇನ್ನೂ ಟೈಮ್ ಐತೆ, ಟೈಮ್ ಇರೋದಕ್ಕೇನೆ ನಾವು ನಿಂತ್ಕೊಂಡಿರೋದು. ಬಿಲ್ ಹೊಡೋದಕ್ಕಿಂತ ಮುಂಚೆಗೇನೆ ನೀವು ಹೋದ್ರೆ ನೀವು ಹಿಂಗೆ ಆಡ್ತೀರಾ. ಬಿಲ್ ಹೊಡೆದ್ಮೇಲೆ ಹೋದ್ರೂ ಅಯ್ಯೋ ಬೆಲ್ ಹೊಡೆದಿದ್ದ ತಕ್ಷಣ ಹೋಗ್ತೀರಾ ಅಂತೇಳಿ ಎಲ್ಲ ಲೈಟ್ ಆಫ್ ಮಾಡಿಸಿ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ರಿ ಅಂತ ಹೇಳ್ತೀರಾ. ಹಿಂಗೆ ಆಡ್ತಾ ಇದ್ದೀರಾ ನೀವು. ಎಲ್ಲರೂ ಹೋದ್ಮೇಲೆ ಹೋದ್ರೂ ನಿಮ್ದು ಒಳ್ಳೆ ಇದಪ್ಪ. ಇನ್ನೂ ಬೆಲ್ ಆಗಿಲ್ಲ, ಅದಕ್ಕೆ ಮಾತಾಡ್ತಾ ನಿಂತ್ಕೊಂಡಿದ್ದೀವಿ. ನೀವು ಅದು ಯಾಕೆ ಹಂಗೆ ಆಡ್ತೀರಾ? ನಾ ಬೇಗ ಬೇಗ ಮೂವ್ ಮಾಡಿ, ಇನ್ನೇನು ಊಟ ಮಾಡ್ಕೊಂಬಂದು ಇನ್ನೇನು ಮಾಡ್ತೀರಾ? ನಮಗೆ ಬೆಲ್ ಆದ್ಮೇಲೆ ನಾವೆಲ್ಲ ಮಾಡ್ತೀವಿ ಹೇಳ್ರಿ ಸರ್. ಬೆಲ್ ಆಗಲಿ. ಬೆಲ್ಲಾದ ನಮಗೆ ಕೆಲಸ ಮಾಡಬೇಕು ಅಂಬೋದು ಗೊತ್ತೈತೆ. ಅಲ್ಲ ಏನು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ಹೇಳ್ದೆ. ಪೆಂಡಿಂಗ್ ಆಗೈತೆ, ಅದಕ್ಕೆ ಪ್ರೊಡಕ್ಷನ್ ಆಗಿಲ್ಲ ಸರ್, ಬೇಜಾರಾಗ್ಬಿಟ್ಟವ್ರೆ. ಪ್ರೊಡಕ್ಷನ್ ಆಗಿಲ್ಲ ಅಂತೇಳಿ ಬೇಗ ಬೇಗ ಮೂವ್ ಮಾಡ್ರಿ ಅಕ್ಕ. ಅಯ್ಯೋ ಮಾಡ್ತೀವಲ್ಲ, ನಮ್ಮ ಹತ್ರ ಪೀಸೇ ಇಲ್ಲ. ಎಲ್ಲಿ ನೀಡ್ಲು ಮುಡ್ದು ಒಂದೇ ಹತ್ರ ಪೆಂಡಿಂಗ್ ಆಗಿದ್ದಾವೆ, ನಮ್ಮ ಹತ್ರ ಪೀಸೇ ಇಲ್ಲ ಮಾಡೋಕ್ಕೆ. ಪೀಸ್ ಇದ್ದರೆ ಮಾಡ್ತೀವಿ. ಸುಮ್ಮನೆ ಮೂವ್ ಮಾಡಿರಿ ಅಂದರೆ ಏನು ಮೂವ್ ಮಾಡೋಣ ಸರ್? ನೀವು ಸ್ವಲ್ಪ ಪೀಸ್ ಕಳಿಸ್ಕೊಡ್ಬೇಕು. ಅಕ್ಕನ ಪಾಪ ನೀಡ್ಲು ಕಟ್ಟಾಗೈತೆ, ನೀಡ್ಲು ಹಾಕ್ಸ್ಕೊಡಲ್ಲ, ಮಿಷಿನ್ ಇದಾಗಿದ್ರೆ ಮಾಡಿಸ್ಕೊಡಲ್ಲ. ಬರೀ ಪ್ರೊಡಕ್ಷನ್ ಮಾತ್ರ ಕೇಳ್ತಾ ಇರ್ತೀರಾ, ಪ್ರೊಡಕ್ಷನ್ ಕೊಡಿ ಅಂತ. ಎಲ್ಲಿಂದ ತಗೊಂಬಂದು ಕೊಡ್ತಾರೆ ಅವ್ರ ಪ್ರೊಡಕ್ಷನ್ನ? ಈಗ ಬರ್ತಾರೆ, ಈಗ ಬೇಗ ಬೇಗ ಹೊಡಿಯೋಕ್ಕೆ ಕೇಳ್ತೀನಿ, ಬರ್ತವೆ ಹೇಳ್ರಿ. ಈಗ ಪೀಸ್ ಬರ್ತವೆ. ಶೈಲು, ಬೇಗ ಬೇಗ ಕೆಲಸ ಆಗಬೇಕು. ಪ್ರತಿಯೊಂದು ಮಿಷಿನಲ್ಲೂ ಯಾವ ಮಿಷಿನಲ್ಲೂ ಪೆಂಡಿಂಗ್ ಇಟ್ಕೊಡೋದು, ಎಲ್ಲದರಲ್ಲೂ ಪೀಸ್ ಮೂವ್ ಆಗ್ತಾ ಇರಬೇಕು. ಸರಿನಾ? ಬೇಗ ಬೇಗ ಕೆಲಸ ಆಗಬೇಕು. ಸರಿ ಸರ್, ಆಯಿತು, ಓಕೆ ಸರ್, ಮಾಡಿಕೊಡ್ತೀನಿ. ಇವಳೊಬ್ಳು ಸರಿಯಾಗಿ ಬಂದಿಲ್ಲ, ಮಾತಾಡ್ತಾ ನಿಂತ್ಕೊಂತಾಳೆ. ನಮಗೂ ಮಾಡಿ ಸಾಕಾಗೈತೆ. ಏನು ಒಂದು ದಿನದ ಕೆಲಸನ ಇದು? ದಿನ ಸಾಯರ್ಗಳಾರ್ಯಾರು ಅಂತ ದಿನ ಬಿಡ್ಕೊಂತಿರ್ತಾನೆ ಅವಯ್ಯ, ಪ್ರೊಡಕ್ಷನ್ ಕೊಡು ಅಂತ. ಅವಯ್ಯ ಅಂತ ಯಾರು? ಸುಮ್ಮನೆ ಇರು, ನೀನು ಸುಮ್ಮನೆ ನಿಂತ್ಕೋಬೇಕು. ಸರಿ ಆಯಿತು ಸರ್, ಮಾಡಿಸ್ಕೊಡ್ತೀನಿ ಅನ್ನೋ ಸುಮ್ಮನಾಗು. ಇವಾಗ ಒಂದು ಅಲ್ಲ, ಇನ್ನು ಬೆಲೆ ಹೊಡೆದಿಲ್ಲ, ಇನ್ನೂ ಟೈಮ್ ಐತಿ, ಇನ್ನೂ 5 ನಿಮಿಷ. ನನ್ನ ಕೆಲಸ ಮಾಡು ಅಂತೈತಿ ಹೇಳತ್ಲ. ಇನ್ನೂ ಟೈಮ್ ಐತಿ, ಇನ್ನೂ ಬೆಲ್ಲ ಆಗಿಲ್ಲ. ಅಯ್ಯೋ ಆಗುತ್ತೆ ರಾಮಣ್ಣ, ಅಯ್ಯೋ ಆಗುತ್ತೆ, ಹಂಗಂತೂ ಇರುತ್ತೆ. ಆಗುತ್ತೆ ಇವಾಗ. ಬೆಲ್ಲ ಆಗಿದ ತಕ್ಷಣ ಮಾಡಿಬರ್ರಿ. ಬೇಗ ಬೇಗ ಮಾಡಿದ್ರೆ ನಮಗೆ ಅನುಕೂಲ. ಪ್ರೊಡಕ್ಷನ್ನು ಒಳ್ಳೆ ಬ್ಯಾಚಿಗೆ ಒಂದು ಒಳ್ಳೆ ಹೆಸರು ಇರುತ್ತೆ. ಹೇಳ್ತಾರಲ್ಲ ಸಾರು, ನಮಗೆ ಕಪ್ ಕೊಡ್ತಾರೆ, ಒಳ್ಳೆ ಬೆಸ್ಟ್ ಬ್ಯಾಚ್ ಅಂತ ಹೇಳಿ ಸೆಲೆಕ್ಷನ್ ಮಾಡ್ತಾರೆ. ಬೆಸ್ಟ್ ಬ್ಯಾಚ್ ಅಂತ ಹೇಳಿ ನಮಗೆ ಏನಾದರೂ ಕೊಡ್ತಾರೆ ಅಂತ ಹೇಳ್ತಲ್ಲ ಸರ್. ಅದಕ್ಕೋಸ್ಕರ ನೀವು ಚೆನ್ನಾಗಿ ಪೀಸ್ ಎಲ್ಲ ಮೂವ್ ಮಾಡಿಬಿಟ್ರೆ ನನಗೂ ಫೀಡಿಂಗ್ ಹೆಲ್ಪರ್ ಆಗಿರೋದಕ್ಕೂ ಒಂದು ಒಳ್ಳೆ ಹೆಸರು. ಈ ಫೀಡಿಂಗ್ ಹೆಲ್ಪರ್ ಸ್ವಲ್ಪ ಓವರಾಗಿ ಆಡ್ತಾ ಇದ್ದಾಳೆ ಯಾಕೋ. ನೋಡ್ತಾ ಇರಿ, ನಿನ್ನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.